ಯಾಕೆ ಈ ಜೀವನನ ಆಯ್ಕೆ ಮಾಡ್ಕೊಂಡ್ರಿ ನೀವು? ಇಲ್ಲಿ ಯಾರು ಜಡ್ಜ್ ಮಾಡೋರಿಲ್ಲ ನನ್ನ ಅಂತ ಅನಿಸ್ತು. ಅಂದ್ರೆ ನಾನು ಇಲ್ಲಿ ಯಾರಿಗೂ ಮೇಲೂ ಅಲ್ಲ, ಯಾರಿಗೂ ಕೀಳು ಅಲ್ಲ. ಯಾರಿಗೂ ಮೇಲೂ ಅಲ್ಲ, ಯಾರಿಗೂ ಕೀಳು ಅಲ್ಲ. ಸೊ ಯಾರೇ ಒಬ್ಬ ರೈತ ಎಫರ್ಟ್ ಹಾಕಿದ್ರು ಅವನಿಗೆ ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಭಾಷೆ ಆಗಿರ್ಲಿ, ಯಾವ ಧರ್ಮ ಆಗಿರ್ಲಿ, ಭೂಮಿ ಅವನ್ನ ಒಂದೇ ತರನೇ ನೋಡೋಣ. ಇದಕ್ಕಿಂತ ನಿಮ್ಗೆ ಇಂಪಾರ್ಷಿಯಲ್ ಆದ ಒಂದು ಜಾಗ ಎಲ್ಲೂ ಸಿಗಲ್ಲ ಕೆಲಸ ಮಾಡೋದಕ್ಕೆ. ರೈತನ ರೋಲ್ ನಮಗೆ ಗೊತ್ತಾಗ್ತಾ ಅದರ ಬೆಲೆ ಅರ್ಥ ಆಗ್ತಾ ಇಲ್ಲ. ಸೊ ರೈತನ ನಾವು ಇವತ್ತು ಡಾಕ್ಟರ್ ಬಂದರೆ, IAS ಆಫೀಸರ್ ಬಂದರೆ, IPS ಆಫೀಸರ್ ಬಂದರೆ ಎದ್ದು ನಿಂತ್ಕೋತೀವಿ. ರೈತ ಬಂದರೆ ಯಾರು ಎದ್ದು ನಿಂತ್ಕೊಳ್ಳೋದು. ಊಟ ಕೊಡ್ತಾನೆ ಆದರೂ ಎದ್ದು ನಿಂತ್ಕೊಳ್ಳೋದು, ಮರ್ಯಾದೆ ಇಲ್ಲ. ಟೇಕನ್ ಫಾರ್ ಗ್ರಾಂಟೆಡ್. ಫೈನ್, ಅವನು ಅದನ್ನೂ ಕೇಳ್ತಾ ಇಲ್ಲ. ಅವನಿಗೆ ಬೇಸಿಕ್ ನೆಸೆಸಿಟೀಸ್ ಅಷ್ಟೇ ಕೇಳ್ತಾ ಇದ್ದಾನೆ. ಒಂದು ಬೇಸಿಕ್ ಪ್ರೈಸ್ ಕೊಡಿ ಅಥವಾ ಮಾಡ್ಬೋದು. ಅದೆಲ್ಲ ರಾಜಕೀಯ ಆಗ್ಬಿಟ್ಟಿದೆ, ಯಾರು ಮಾಡ್ತಾರೆ. ಬಟ್ ಇಷ್ಟು ದೊಡ್ಡ ಇಷ್ಟು ಎಕರೆ ಜಾಗದಲ್ಲಿ ಕಾಡಲ್ಲಿದ್ದೀರಾ ನೀವು, ಈ ಆನೆಗಳು ಅವೆಲ್ಲ ಬರಲ್ವಾ? ನೀವು ನೋಡಿಲ್ವಾ? ಮತ್ತೆ ಅವುಗಳ ಜಾಗದಲ್ಲಿ ಇದೀವಿ. ಮನುಷ್ಯನ ದುರಾಸೆಗೆ ನಾವು ಇಷ್ಟೊಂದೆಲ್ಲ ರೀಪ್ರೊಡ್ಯೂಸ್ ಮಾಡ್ಬಿಟ್ಟು ನಾವು ಒಂದು ಬ್ಯಾಲೆನ್ಸ್ ಅಲ್ಲಿ ಇಲ್ವೇ. ಆನೆಗಳು ಎಷ್ಟಿವೋ, ಹುಲಿಗಳು ಎಷ್ಟಿವೋ ಅಷ್ಟೇ ಇರ್ಬೇಕಾಯ್ತು ಮನುಷ್ಯ ಮಾತ್ರ ಕೊಟ್ಟೆ ಅಂತರ ಪಾಪ್ಯುಲೇಷನ್ ಬೆಳೆಸ್ಕೊಂಡ್ಬಿಟ್ಟು ಅದನ್ನ ಹುಲಿಗಳನ್ನ ನಮ್ಮನ್ನ ತಿನ್ನೋದಕ್ಕೂ ಬಿಡಲ್ಲ. ನಾವು ಒಳ್ಳೆ ಡಿಫೆನ್ಸ್ ಮೆಕ್ಯಾನಿಸಮ್, ಗಿನ್ನು ಅವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ನಮ್ಮ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಯಾರು? ಒಂಥರ ವೈರಸ್ ತರ ನಾವು ಮನುಷ್ಯರು ಬೆಳೆದ್ಬಿಟ್ಟಿದೀವಿ, ಹರಡ್ಬಿಟ್ಟಿದೀವಿ. ಒಂಥರ ರೋಗ ತರ. ಈ ರೋಗ ಯಾವಾಗ ನಾಶ ಮಾಡುತ್ತೋ ಪ್ರಪಂಚನ ಗೊತ್ತಿಲ್ಲ.